ಬಸ್ಸಾಗಿದೆ ಎಲ್ಲರೂ ಕೇಳಿನ ನೀ ಕಲಿಸ್ದ ಬಲತ್ಕಾರಾಗಿ ಬಸ್ಸರಾಗಿ ಸುದ್ದಿ ಕೇಳಿ ಈಕೆ ಆ ಕೂಪಿನ ಕತ್ತಿ ಹೇಳ್ತ ಇಲ್ಲೇ ಸೈಡ್ ನಿಂತು ಕಳಿಸ್ಕೊಂಡಿ ಇದ್ದಿದ್ದು ಹೇಳಿ ಕೆಲಸ ಹಾಡ್ಸೋದಿದೆ ನಂದು ಬರೋದೇ ನೀ ಯಾರು ನಂದು ನರ ಬಿಟ್ಟು ಬಿಟ್ಟು ಹಿಡಿತೈತಿ ಇವ್ರ ಜೊತೆಯಿಂದ ಪೂರ ಹೊಯ್ಕೊಂತ ಹೋಗೋದು ಕಾಣಿಸುತ್ತ ನೀನು ಮನೆಯವರಾಗಿ ನಿಮ್ಮ ಮಕ್ಕಳು ಹೆಂಗ್ ಹಾಡ್ತೀನಿ ಹಂಗಿಲ್ಲಪ್ಪ ಆಕೆಗೂ ಯಾರಿಲ್ಲ ನನಗೂ ಯಾರಿಲ್ಲ ನನ್ನ ಮನೆಗೆ ಇರ್ತಾರ ಮಗಳಿಂದ ಚಪ್ಪಲ್ ಮಾಡಿ ಆಕೆ ಬಿಟ್ಟ ನನಗೆ ಯಾರು ಇಲ್ಲ ನಾನು ಬಿಟ್ಟು ಆಕೆಗೆ ಯಾರು ಇಲ್ಲ ಓ ಈಗ ಮುಸಿ ಮುಗಿಮುವ ನೀ ಕಾತ್ರ ಬಸ್ಸರಾಗ ಆಕೆನು ಕಾತ್ರ ಬಸ್ಸರಾಗ ಹೌದಿಲ್ಲ ಹೋಗ್ಲೇ ಹೆಂಗೆ ಮೈಯಾಗ ಗೊತ್ತಿಲ್ಲ ಕೇಳಾಕತ್ತೀನ್ರಿ ಸಣ್ಣ ತಿಳಿಸಿ ಮುಚ್ಚು ಬಾಯ್ ನಾನು ತಿಳ್ಕೊಂತೀನಿ ನಿಜ ಆದ್ರ ಮೈ ಮಾರ ಬದುಕೋ ಹೆಣ್ಣು ನಾನಲ್ಲ ನಾನು ತಪ್ಪು ಮಾಡಿ ನನ್ನ ಎದುರು ಹೆಂಗಿಡ್ ಕೇಳ್ತೀನಿ ನಾನು ಮಾಡಿದ ತಪ್ಪು ಏನು ಅಂತ ಇಷ್ಟು ಕರೆಕ್ಟ್ ಇರಕ್ಕೆ ನೀನು ನಿನ್ ಜೊತೆ ಇದ್ದಕ್ಕೆ ಯಾಕೆ ಹೊಲಿಗಟ್ಲು ಇದು ಕೆಟ್ಟ ಕಾಲಪ್ಪ ಹೌದು ಒಂಬತ್ತು ಆಗ್ತಲ್ಲ ಕತ್ಲು ಕಾಲ ಒಂಟಿ ಹೆಣ್ಮಕ್ಳು ಬರ್ಕಾಕ ಬಿಡಂಗಿಲ್ಲ ನೀವು ಗುಂಪಾಗಿ ಹೋಗ್ಬೇಕು ಹೆಂಗ್ ಹೋದ್ರೆ ಮತ್ತೆ ಬರ್ಗಡೆ ಮಕ್ಳು ಇರ್ತೀರಲ್ಲ ಅದಕ್ಕೆ ನಾಳೆ ಬಸ್ರಾಗದೆ ಬಸ್ರಾಗೆ ಇವ್ರಿಗಿದು ದೊಡ್ಡ ವಿಷಯ ಅನ್ಸವಲ್ದಿನಿ ಆಕಿ ಬಸ್ರಾಗಲ್ಲ ಅಂತ ಆಕಿ ಮುಸುಕಿನ ಬಸ್ರಾಗಲ್ಲ ನೀವಿಬ್ರು ಅಡ್ವರ್ಟೈಸ್ ಏನಾದ್ರು ನೋಡಿ ಬಂದಿರಿ ಯಾರು ತಾಯಿ ಮಕ್ಕಳದ ಮಮ್ಮಿ ಮಮ್ಮಿ ಮುझे भूख लगी बेटी खेलो 2 मिनट में मैगी बना के दूंगी ಅದನ್ನ ಲ್ಯಾಪ್ಟಾಪ್ ಮಾಡಿ ಇಂಟರ್ನೆಟ್ ಕನೆಕ್ಟ್ ಮಾಡಿ ಒಳಗೆ ಬಾಹುಬಲಿ ಪಿಕ್ಚರ್ ನ ಡೌನ್ಲೋಡ್ ಮಾಡಕ ಈಕೆ ದಿನ ಹೇಳ್ತಾಳೋ ಮಾವ ಮಾವ ಅನ್ಬೇಡ ಮಾವ ಅಂತಂದ ಒಬ್ಬಕ್ಕೆ ಹುಚ್ಚಿಡಿಸ್ಯಾಳ ಆಕಿ ಸಿಕ್ಲಂದ್ರೆ ಸಾಯ್ತಾಳ ಅಂತ ಹೇಳಿದೆ ನಾಳೆ ನೀನು ಕೊಲ್ಬೇಕಂತ ಹುಡುಗಿ ಸತ್ತು ಇವತ್ತಿಗೆ 5 ವರ್ಷ ಆಯ್ತು ಏನ್ ಮಾತಾಡಕತ್ತೀವಿ ಆ ಹುಡುಗಿ ವಿಷಯ ಸತ್ತು 5 ವರ್ಷ ಆಯ್ತು ಆಕೆ ಬೇರೆ ಯಾರು ನಮ್ಮ ಅಕ್ಕನ ಮಗಳನ್ನ ಒಂದು ಹೇಳಿದ್ರೆ ಸರಿಪಡಿಸ್ಬೇಕು ಅಂತ ನಾನು ಈಕೆ ಸೇರಿ ಕೆಲಸದವರಾಗಿ ಹುಡುಗಿ ಕಾಲಿಟ್ಟಿದ್ದೆ ಈಕೆ ಬೇರೆ ಯಾರು ಅಲ್ಲಪ್ಪ ನೀ ಪ್ರೀತಿ ಮಾಡಿದೆಲ್ಲ ಆ ಹುಡುಗಿ ತಂಗಿ ಇದ್ದಾಳೆ ಈಗಿನ ಹೆಸರು ಗಂಗಾ ಅಲ್ಲ ಮಾಲಾ ಅಂತ ಹೇಳಿ ನೋಡು ಇರೋ ವಿಷಯ ಇದ್ದಂಗೆ ಇಲ್ಲಿ ನನ್ನ ಮೇಲೆ ನಂಬಿಕೆ ಇದ್ರೆ ಈಗಿನ ಕೇಳಿದ್ರು ಸುಖವಾಗಿ ಜೀವನ ಇಲ್ಲಾಂದ್ರೆ ನಮ್ಮ ಪಾಡಿ ನಾವು ನನ್ನ ಅಪರಾಧ ಕ್ಷಮಿಸುವ ಹುಚ್ಚು ನಾನು ನನ್ನ ನೆಚ್ಚಲು ಮಾಡಿದ ನನ್ನ ಪಾಡಿನ ದೇವತೆ ನಾನಿಲ್ಲ ಪ್ರದೀಪ್ ಎಲ್ಲರಿಗೂ ಆಶ್ರಯ ಕೊಟ್ಟಾರಲ್ಲ ಅಜಯ್ ಗೆಲ್ಲಿದೇವು ಇನ್ನೊಂದು ವಿಷಯ ಇರ್ಬೇಕು ನಿಮ್ಮ ಅಕ್ಕ ಸಾವಿತ್ರಿ ಅಜಯ್ ಗೆಲ್ ಮದುವೆಯಾಗಿ ಸುಖವಾಗಿದ್ದಾಳೆ ನಾ ಅಲ್ಲೇ ಇರ್ತೀನಿ ಕರ್ಕೊಂಡು ಬಂದು ತೋರಿಸಿ ಹುಚ್ಚು ಬಿಡಿಸಿದ್ರು ನನಗೆ ಈಗೇಂತ ಪಾಸ್ಟರ್ ನೋಡ್ರಿ ದಾರ್ಯಾಗ ಬಸರಾದ್ರು ದಾರ್ಯಾಗ ಡಿಲಿವರಿ ಆಯ್ತು ಅವ್ರ ಆಯಿ ಮೊಮ್ಮಗನ್ ತೋಡಿ ಎಲೆಗ ಒಯ್ದಕ್ಕೆ ಅಳಿಸ್ಬೇಡ್ಬೇ ನನ್ನ ಮಗ ಅದನವ ಬಿಟ್ಟ ಮನ ಬಿಟ್ಟ ಅದು ಮೂಗನ ಗೊಬ್ಬರ ಎಣ್ಣೆ ಹಚ್ಚತೈತೇವ ನನ್ನ ಕಿಸ್ಮೂಗ ಬರ್ತದ ನನಗೆ ಮಮ್ಮರ ಹಾಕೊಂಡು ಎಲ್ಲಿಗೆ ಮರಿಯಾಗ ನಿಮ್ಮ ಅಕ್ಕನ ಮನೆಗೆ ಸುಮ್ಮನೆ ಬರ್ತೇನೆ ಬರ್ತೀವಿ ಮಾಡ್ತೀವಿ ಆದ್ರೆ ನಮಗೆ ಕರಾರ್ ಕಂಡೀಷನ್ ಬಹಳ ಅದ ಏನು ನೋಡ್ರಿ ನಾವು ಗಂಡ್ಮಕ್ಳು ಅದೆಲ್ಲ ಕಷ್ಟಪಟ್ಟು ದುಡಿದಿರ್ತೀವಿ ರಾತ್ರಿ ಒಂದ್ 5 ನಿಮಿಷ ನೆಮ್ಮದಿ ಬೇಕು ನಮಗ ಅದಕ್ಕ ತಟ್ಟಿ ಮನೆಯಾಗ ತಂದು ಹಾಕೊಂತೀವಿ ಯಾಕಂದ್ರೆ ಬಾರಿಗೆ ಹೋದಂದ್ರೆ ಉದ್ರಿ ದೋಸ್ತರು ಬಾಳ ಆಗ್ತಾರ ಅದ್ರ ಸಂಬಂಧ ಮನೆಯಾಗ ಒಂದ್ 30 ಅಂದ್ರೆ 60 ಆಗುತ್ತೆ 60 ಬಳಿ ಎರ್ಸಿದ್ರಿ 90 ಆಗುತ್ತೆ 90 ಸ್ವಂತದ ಮೇಲೆ ಕೈ ಬಂತು ನಾವು ರ್ಯಾಂಕ್ ಆಗ್ಬಿಡ್ತೀವಿ ಆಮೇಲೆ ಬೀಳ್ತಾವೆ ಬೀಳ್ತವ್ರಿಗೆ ನಾವು ಈ ಕಡೆ ಬಾರಿಗೆ ಹಿಂಗಾಗುತ್ತೆ ಆಯ್ತಾಯ್ತು ಕುಡಿ ತಿನ್ನು ಲಿಮಿಟ್ ಮೇಲೆ ಯಾರು ಬೇಡ ಆದ್ರೆ ಎಂತ ಒಂದು ಕಂಡೀಷನ್ ಪರಿಸ್ತ್ರೀಯರನ್ನ ಕಣ್ಣೆತ್ತಿಯೂ ನೋಡಬಾರ್ದು ಶೈಲಿ ನೋಡಿದ್ರೆ ನಡೀತದೆ ಅಕ್ಕ ತಂಗಿ ಅಂತ ತಿಳ್ಕೋಬೇಕು ಅಂದ್ರೆ ಹಿಂಗ ನನ್ನ ಕುಂಡಲಿ ನೀನ ತೆಗಿಸಿ ನನಗಿಂತ ಜಾಸ್ತಿ ಮಾಹಿತಿ ಅಮೃತ ಹೂವನ್ನಿಲ್ಲ ಬೆಳೆದವ ಹೂವನ್ನು ನಾವು ನಿಮ್ ಸಂಬಂಧಕ್ಕೆ ನಮ್ ಸಂಬಂಧ ಅಕ್ಕ ಈಗ ನೋಡು ಮನೆ ಭಾಳ ಕೆಲಸ ಇರ್ತಾವ ಒಬ್ಬಾಕಿ ಕಸ ಹೊಡಿಯಕಾದ್ರೆ ಒಬ್ಬಾಕಿ ಮುಸ್ಲಿ ತಿಕ್ಕಾಕ ಒಬ್ಬಾಕಿ ಬಟ್ಟೆ ಹೊಡಿಯಕಾದ್ರೆ ಒಬ್ಬಾಕಿ ಅಡಿಗೆ ಮಾಡಕ ಒಬ್ಬಾಕಿ ಕಾಲಿಸಿದ್ರ ಇನ್ನೊಬ್ಬಾಕಿ ಕುತ್ತಿಗೆ ಹಚ್ಚಿರಕ್ಕ ನಮ್ಮ ಹೆಸರೇ ನಾವ ಸುಪಾರಿ ಕೊಟ್ಟಂಗ ಹಾಕಿದ್ವಿ
ಬೇಡಪ್ಪ ಒಂದು ಸಿಮೆಂಟ್ ಇದು ಇಬ್ರು ಅಕ್ಕ ತಂಗಿ ಮಾತಾಡಿ ಸಿಮೆಂಟ್ ತಂದು ಬ್ಯಾನರ್ ಮೇಲೆ ಹಾಕಿ ನನ್ನ ಹೆಸರಲ್ಲೇ ಗಿಡ ಎಬ್ಸಿದ್ರಂದ್ರೆ ಅದ ಟ್ರೆಂಡಿಂಗ್ ಇವಾಗ. ಇದು ಕುದುರೆ ಕಟ್ತಾರಲ್ಲ ಕಟ್ ಕೈ ಬಿಟ್ಕೊಳ್ಳಿ ಮನಿ ದವಾಖಾನಿ ಅಷ್ಟ ಮಾಡ್ತಿಲ್ಲ ಅದಕ್ಕೆ ಹೇಳ್ಯಾರ ಕಾಮ ದುರಾಣಂ ನ ಭಯಂ ನ ಲಜ್ಜಾ ಅಂತ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಇದುವರೆಗೂ ನಾನಿನ ಕೈಗೆ ತಾಯಿ ಕಟ್ಟಿ ಆಯ್ತಾಯ್ತು, ಈಗ ಅವರ ಕೈಗೆ ತಾಯಿ ಕಟ್ಟಿ ಅಂತೀರಾ? ನೋಡಿ ಅಜ್ಜಯ್, ಒಂದು ಗಂಡು 7-3 ಹೆಣ್ಣಿನ ಕೋರಿಗೆ ತಾಯಿ ಕಟ್ಟಿ ಆಳುವ ಸಂಪ್ರದಾಯ ನಮ್ಮ ಹಿಂದೂ ಧರ್ಮದಲ್ಲಿ ಹೌದು. ಆದ್ರೆ ಒಂದು ಹೆಣ್ಣು ಮದುವೆ ಆದ ಮೇಲೆ ಮತ್ತೊಬ್ಬರ ಕೈ ಹಿಡಿದು ಮಾಡುವಷ್ಟು ಹದಗೆಟ್ಟು ಹೋಗಿದರೆ ಈ ನಮ್ಮ ಭಾರತ ಸಂಸ್ಕೃತಿ. ಇಬ್ಬರು ಗಂಡರಿಗೆ ಹೆಂಡತಿ ನೀನಾಗು ಅಂತ ನಾನು ಹೇಳಿಲ್ಲ. ನೀವೇನು ಹೇಗೆ ನಿಮ್ಮ ಕೇಳಲು ಆಸಕ್ತಿಯಿಲ್ಲ. ಕೊಟ್ಟ ಮಾತಿಗೆ ನೀ ತಪ್ಪಿ ನಡೀತೀಯ ಅಂತ ನಾನು ತಿಳಿದಿರಲಿಲ್ಲ. ಅವನಿಂದ ಮಾತು ತಗೊಂಡನ. ಹೋಗಿ ನಿನಗೆ ಒಪ್ಪಿಸ್ಲಿಲ್ಲ ಅಂದ್ರೆ ಮರಿ ತೋರಿಸು ಅಂತ. ಈಗ ಬರ್ತಾನೆ, ಅವನ ಜೊತೆ ಮಾತಾಡು. ಏನು? ತಪ್ಪೇನಿಲ್ಲ. ನಿನ್ನ ಕೊರಳಿನ ತಾಯಿ ನೋಡ್ತಾನೆ. ನೀನೇ ನನ್ನ ಹೆಂಡತಿ ಅನ್ನೋದು ಗೊತ್ತಾದ್ಮ್ಯಾಗ ಸಾರ ವಿಚಾರ ಮಾಡಿದೆ, ತಪ್ಪು ಮಾಡಿದೆ ಅಂತ ಪಶ್ಚಾತ್ತಾಪ ಪಡ್ತಾನೆ. ನಿನ್ನಲ್ಲಿ ಕ್ಷಮೆನೂ ಕೇಳ್ತಾನೆ. ಇಷ್ಟೇ, ಇದರಲ್ಲಿ ನಿನ್ನದಾಗಲಿ ನನ್ನದಾಗಲಿ ತಪ್ಪು ಏನೂ ಇಲ್ಲ. ನನಗೋಸ್ಕರ, ನನ್ನ ಗೆಳೆತನ ಉಳಿಯುವುದಕ್ಕೋಸ್ಕರ ಇದು ಒಂದು ಮಾತು ಪಾಲಿಸ್ತೀಯ ಸ್ವಾಮಿ. ಅವನ ಮನಸ್ಸಿಗೆ ನೋವಾಗುವ ರೀತಿ ದಯವಿಟ್ಟು ಮಾತಾಡಬೇಡ ಸರ್. ಯಾಕಂದ್ರೆ ನನಗೆ ನೀನು ಎಷ್ಟು ಮುಖ್ಯ ಅಲ್ಲೋ, ನನಗೆ ನನ್ನ ಗೆಳೆತನನು ಅಷ್ಟೇ ಮುಖ್ಯ. ಸಾವಿತ್ರಿ, ಹೀಗೆ ಮುಖಬರಿ ಮಾಡ್ಕೊಂಡಿದ್ದೀಯ? ನಾನು ನಿನ್ನ ಮೆಚ್ಚಿದ ಹುಡುಗ ವಿಜಯ್ ಬಂದಿದ್ದೀನಿ. ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ. ನಿನ್ನೊಂದಿಗೆ ಒಂದೆರಡು ಪ್ರೀತಿಯಿಂದ ಮಾತಾಡಿ ನಿನ್ನನ್ನು ನನ್ನೊಂದಿಗೆ ಮದುವೆ ಆಗಲು ಒಪ್ಪಿಸಲು ಬಂದಿದ್ದೇನೆ ಹೊರತು ಮದುವೆಗೆ ಮೊದಲೇ ಹೆಣ್ಣಿನ ಮೈಮುಟ್ಟಿ ಅವಳ ಜೀವನ ಹಾಳು ಮಾಡುವಂತ ಅವಿವೇಕಿ ನಾನಲ್ಲ. ವಿವೇಕಿಗಳು ನೀವಾಗಿದ್ರೆ ಇನ್ನೊಬ್ಬರ ಮನ ನೋಯಕ್ಕೆ ನೀವು ನಡ್ಕೊತಾ ಇರಲಿಲ್ಲ. ಸಾವಿತ್ರಿ, ಇದುವರೆಗೂ ಯಾರು ಬೈದ್ರು ಬಯಸ್ಕೊಂಡಿದ್ದೇನೆ, ಯಾರು ಹೊಡೆದ್ರು ಹೊಡಿಸ್ಕೊಂಡಿದ್ದೇನೆ ಹೊರತು ಯಾರಿಗೂ ದ್ರೋಹ ಮಾಡಿಲ್ಲ. ಆದ್ರೆ ಇವತ್ತು ನಿಮಗೋಸ್ಕರ ನನ್ನ ಸ್ನೇಹಿತರಿಗೆ ಒತ್ತಾಯ ಮಾಡಿದ್ದು ನಿಜ. ಇದೇನು ದೊಡ್ಡ ಅಪರಾಧ ಅಲ್ವಲ್ಲ? ಅಪರಾಧ? ಮುತ್ತೈದೆ ಹೆಣ್ಣಿನ ಕೋರಿಗೆ ಮತ್ತೊಮ್ಮೆ ತಾಯಿ ಕಟ್ಟದ ಅಪರಾಧ ಅಲ್ವಾ? ನಿಮ್ಮನ್ನು ನೋಡಿ ಮದುವೆ ಆಗದೆ ಹೆಣ್ಣು ಅಂತ ತಿಳಿದಿದ್ದೀರಿ. ಯಾಕಂದ್ರೆ ನಿಮ್ಮ ಕೊರಲ್ಲಿರುವ ತಾಳಿ ನನಗೆ ಕಂಡಿಲ್ಲ. ಅವತ್ತು ನನ್ನ ಕೋರಲ್ಲಿ ತಾಯಿ ಇರಲಿಲ್ಲ. ನನ್ನ ದುರದೃಷ್ಟ, ನನ್ನ ಕೋರಲ್ಲಿರುವ ತಾಯಿ ಕಂಡಿದೆ. ಮುತ್ತೈದೆ ಹೆಣ್ಣು ತಾಯಿ ಸಮಾನ. ನನ್ನಿಂದ ಅರಿಯದೆ ಆದ ಅಪರಾಧವನ್ನ ದಯವಿಟ್ಟು ಕ್ಷಮಿಸು. ಕ್ಷಮೆ ಕೇಳಬೇಕಾಗಿದ್ದು ನೀವು ನನ್ನಲ್ಲ, ನಿಮ್ಮ ಸ್ನೇಹಿತರಲ್ಲ. ನಿಜ ನೀ ಮಾತು. ನಾನು ನನ್ನ ಸ್ನೇಹಿತರ ಹತ್ರ ಕ್ಷಮೆ ಕೇಳಬೇಕು, ಕೇಳ್ತೀನಿ. ಆದ್ರೆ ಆತನಲ್ಲಿ ಕ್ಷಮೆ ಕೇಳುವಂತ ಹೇಳೋದಕ್ಕೆ ನಿಮಗೂ ನನ್ನ ಸ್ನೇಹಿತನಿಗೂ ಏನ್ರಿ ಸಂಬಂಧ? ಅಗ್ನಿ ಸಾಕ್ಷಿಯಾಗಿ ಕಟ್ಟಿರುವ ಈ ತಾಯಿಯ ಸಂಬಂಧ. ನೀವು ನನ್ನ ಗೆಳೆಯ ಅಜ್ಜಿಯ ಹೆಂಡತಿ. ನನಗೆ ತಂಗಿಯ ಸಮಾನ. ಪ್ರಾಣ ಸ್ನೇಹಿತನ ಪತ್ನಿಯನ್ನು ಮೋಹಿಸಿದ ಈ ಪಾಪಿ ಸಮಾಜದಲ್ಲಿ ಬದುಕಿರ್ಬೇಕೆ? ಇಲ್ಲ, ನಾನು ಬದುಕಿರಬಾರ್ದು. ಬೆಳೆ ಕಾದು ಮಾಡು ಕ್ರಿಮಿ ಘಾತಕ ವಿಷ. ಇಂದು ವಿಜಯನ ಪಾಲಿಗೆ ಇದುವೇ ಎಂಬ ಪಾಶ. ಇಲ್ಲ, ನಾನು ಬದುಕಿರಬಾರ್ದು. ನೀವು ಮಾಡಿದ ತಪ್ಪಿಗೆ ಈಗಾಗಲೇ ಕೊಂಚ ತಪ್ಪು ಕೊಟ್ಟಿದ್ದೀರ. ಮತ್ತೆ ಈ ವಿಷಯವನ್ನು ಕೊಂಡು ಸಾಯುವಂತ ಅಂದ್ರೆ ಈಗ ನಾನು ಮಾಡಿದ್ದು ಪಾಪದ ಕೆಲಸ ಅಲ್ಲ. ಸ್ನೇಹಿತನ ಪತ್ನಿಯನ್ನು ಮೋಹಿಸಿದ ಈ ಪಾಪಿ ಸಮಾಜದಲ್ಲಿ ಬದುಕಿರ್ಬೇಕೆ? ನಾನು ಬದುಕಿರ್ಬಾರ್ದು. ನೀವು ನನ್ನ
ನಿಮಗೋಸ್ಕರ ಅಲ್ಲದೆ ಇದ್ರು ನಾನು ನನ್ನ ಸ್ನೇಹಿತರಿಗೋಸ್ಕರನಾದ್ರೂ ಬದುಕಬೇಕು. ಬದುಕ್ತೇನೆ. ನೋಡಿ, ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋದಕ್ಕೆ ಸ್ವಲ್ಪ ನೀರು ಕೊಡ್ತೀರಾ? ತರ್ತೀನಿ. ಆದ್ರೆ ವಿಷ ಮಾತ್ರ ಕುಡಿಬೇಡ. ಸ್ನೇಹಿತರ ಸತೆಯನ್ನು ಮೋಹಿಸಿದ ಈ ಪಾಪಿ, ಸಹೋದರಿಯನ್ನು ಮೋಹಿಸಿದ ಈ ಪಾಪಿ ಬದುಕಿರ್ಬೇಕೆ? ನನಗೆ ಅಜಯ್ ಬಂದ್ರೆ ಅವನಿಗೆ ನಾನು ಹ್ಯಾಕ್ ಮುಖ ತೋರಿಸ್ಲಿ? ಇಲ್ಲ, ನಾನು ಬದುಕಿರ್ಬಾರ್ದು. ದಯವಿಟ್ಟು ಈ ಮಣ್ಣನ ತಪ್ಪನ್ನು ಕ್ಷಮಿಸ್ಬಿಡಮ್ಮ. ಅಜಯ್, ಇನ್ನೊಂದು ಜನ್ಮ ಅಂತ ಇದ್ರೆ ನಾನು ನಿನ್ನ ಮಗನಾಗಿ ಬರ್ತೀನಿ. ಅಜಯ್, ನಿನ್ನ ಮಗನಾಗಿ ಬರ್ತೀನಿ. मैं तो हूँ बेवफा, मैं तो हूँ बेवफा, मुझसे से बेवफाओं को मिलता नहीं वफा, मिलता है तो सिर्फ दर्द, उस वक्त दवा नहीं, खुदा का दुआ भी नहीं मिलता. ಜಾಲದಾಗ ನಾನು ಒಂದು 6 ವರ್ಷ ಒಂದು ಹೋಟೆಲ್ನಾಗ ಕೆಲಸ ಮಾಡೀನಿ. 2000ನೇ ಇಸ್ವಿಗೆ ನಾಟಕ ನೋಡಕ್ಕಂತೇಳಿ ಬಂದು ಅವಾಗ ಈ ನಾಟಕ ಕಂಪ್ನಿ ಹಿಂಗೆ ಜಾಯ್ನ್ ಆಗಿ ಫಸ್ಟಿಗೆ ಗೇಟಿಗೆ ಅಂತ ಬಂದೆ. ನಾಟಕ ಕಂಪ್ನಿ ಒಳಗೆ ಗೇಟಿಂದ ಸ್ಟೇಜಿಗೆ ಬಂದು ಈಗ ಒಂದಷ್ಟು ಪಿಕ್ಚರ್ ಮಾಡಕತ್ತೀನಂದ್ರೆ ಅದೆಲ್ಲ ರಂಗಭೂಮಿ ತಾಯಿ ಕೊಟ್ಟಂಥ ಆಶೀರ್ವಾದ, ತಾವು ಕೊಟ್ಟಂಥ ಭಿಕ್ಷೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಲಾಭಿಮಾನಿಗಳೇ. ಆಮೇಲೆ ಮಾಲಕರಂದಂಗೆ ಪ್ರಚಾರದ ವ್ಯವಸ್ಥೆ ಭಾಳ ಕಡಿಮೆ ಐತಿ. ಈಗಾಗಲೇ ಎಲ್ಲ ಕಡೆ ಬ್ಯಾನರ್ ಕಟ್ಟಿವಿ, ಪೋಸ್ಟರ್ ಅಂಟಿಸಿವಿ. ಆಮೇಲೆ ಒಂದು ಆಟೋನು ಬಿಟ್ಟಿರ್ತೀವಿ. ಇರೋದು ಒಂದೇ ಗಾಡಿ ಐತ್ರಿ, ಈ ಕಡೆ ಹೋದ್ರೆ ಈ ಕಡೆ ಹೋಗೋರು ಇರಂಗಿಲ್ಲ, ಈ ಕಡೆ ಹೋದ್ರೆ ಈ ಕಡೆ ಹೋಗೋರು ಇರಂಗಿಲ್ಲ. ಅವನು ಹೆಂಗದನಂತಂದ್ರೆ ಈ ಮಂಗ್ಯನ ಮಕ್ಕಳದೇನು ಪ್ರಚಾರ ಮಾಡೋದು ನಡಿ ಅಂತೇಳಿ ಹಳದಾಗ ಬಟ್ಟೆ ಹೊಕ್ಕೊಂಡು ಕುಂತಂತಂದ್ರೆ ನಮ್ಮ ಪ್ರಚಾರ ಅಲ್ಲೇ ಹಳ್ಳದ ನೀರ್ದಾಗ ಹರಿದೋದಾಗ ಅಂತ. ಅದಕ್ಕೆ ತಾವು ನಾಟಕ ನೋಡಿರಿ, ನಾಟಕ ತಮ್ಮ ಮನ್ಸಿಗೆ ಬಂದಿದ್ರೆ, ನಾಟಕ ತಮ್ಗೆ ಹಿಡಿಸಿದ್ರೆ ತಾವೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೇ ಇರ್ತೀರ. ವಾಟ್ಸಪ್ಪು, ಫೇಸ್ಬುಕ್, ಇನ್ಸ್ಟಾ ಯೂಸ್ ಮಾಡ್ತೀರಾ. ನಾಟಕದೊಂದು ತುಣುಕು ವಿಡಿಯೋ ಇಲ್ಲ, ನಾಟಕದೊಂದು ಫೋಟೋ ತಕ್ಕೊಂಡು ಹಿಂಗೆ ತಾಳಿಕೋಟಿ ಕಂಪ್ನಿಯವ್ರ ನಾಟಕ ಗಂಗಿನಿ ಜಗ್ಗ ಬೇಡ ಲುಂಗಿ ಚೆನ್ನಾಗೈತಿ ಹೋಗಿ ನೋಡ್ರಿ ಅಂತೇಳಿ ಒಂದೊಂದು ಪೋಸ್ಟ್ ಇಟ್ರಿ ಅಂತಂದ್ರೆ ಅದು ಇಡೀ ಜಿಲ್ಲೆಗೆ ಹೋಗಿ ಮುಟ್ಟುತ್ತಾ. ಯಾರು ನಾಟಕ ನೋಡ್ಬೇಕು ಅಂತ ಮನಸ್ಸಿರುತ್ತೆ ಅವ್ರು ಬಂದು ನಾಟಕ ನೋಡ್ದಂಗೆ ಆಗುತ್ತಾ. ರಂಗಭೂಮಿ ಉಳಿಸಿದ ಪುಣ್ಯ, ಹಾಗೆ 30 ಜನ ಕಲಾವಿದರಿಗೆ ಅನ್ನ ಹಾಕಿದ ಪುಣ್ಯ ತಮಗೆ ತಟ್ಟುತ್ತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇಷ್ಟು ದಿವಸ ತಮ್ಮನ್ನೆಲ್ಲ ರಂಗಭೂಮಿಯಲ್ಲಿ ರಂಜಿಸ್ತಾ ಇದ್ದೆ. ತಮ್ಮೆಲ್ಲರ ಆಶೀರ್ವಾದದಿಂದ ಈಗ ಒಂದಿಷ್ಟು ಪಿಕ್ಚರಲ್ಲಿ ಹಾಸ್ಯ ಪಾತ್ರ ಮಾಡಕತ್ತೀನಿ. ಒಂದು ಅಮರ್ಥ ಅಂತೇಳಿ ಶ್ರೀನಗರ್ ಕಿಟ್ಟಿಯವರು ಹೀರೋ ಮಾಡಕತ್ತಾರ. ಇನ್ನೊಂದು ಪ್ರೇಮ್ ಸರ್ ನಿರ್ದೇಶನದಲ್ಲಿ ಬರಕತ್ತಿದ್ದು ಧ್ರುವ ಸರ್ಜೋರ್ ಹೀರೋ KD ಅಂತ ಹೇಳಿ ಅದರಲ್ಲೂ ಒಂದು ಪಾತ್ರ ಮಾಡೀನಿ. ಆಮೇಲೆ ಥ್ಯಾಂಕ್ಸ್ ಅಣ್ಣ, ಮೊನ್ನೆ ಯೋಗರಾಜ್ ಭಟ್ರು ಸರ್ ನಿರ್ಮಾಣದಲ್ಲಿ ಬಂದಂಥ ಉಡಾಳ ಪಿಕ್ಚರ್ಗೆ ಭಾಳ ಸಪೋರ್ಟ್ ಸಿಕ್ತು. ಥ್ಯಾಂಕ್ಸ್ ಸರ್, ಹಿಂಗೆ ಸಪೋರ್ಟ್ ಮಾಡಿರಿ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ಉತ್ತರ ಕರ್ನಾಟಕದ ಕಲಾವಿದರಿಗೆ, ಟೆಕ್ನಿಷಿಯನ್ಗೆ, ಡೈರೆಕ್ಟರ್ಗಳಿಗೆ ಏನು ಕಡಿಮೆ ಇಲ್ಲ. ಎಲ್ಲರೂ ಒಳ್ಳೆ ಆರ್ಟಿಸ್ಟ್ ಇರೋದೇ ಇಲ್ಲಿ. ಅದ್ರ ಪರಿಸ್ಥಿತಿ ಏನಾಗಿತ್ತಪ್ಪ ಅಂತಂದ್ರೆ ಇಲ್ಲಿದೆಲ್ಲ ನಮ್ಮ ವಿದ್ಯೆ ತೊಗೊಂಡು ಬೆಂಗಳೂರಾಗ ಇನ್ನೊಬ್ಬರ ಕೈಯಾಗಿ ದುಡಿಯೋದಾಗೈತೆ ನಾವು. ಅದಕ್ಕೆ ಉತ್ತರ ಕರ್ನಾಟಕದ ಯಾವ್ದಾರ ಪಿಕ್ಚರ್ ಬಂದ್ರೆ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿರಿ. ಯಾಕಂದ್ರೆ ಈಗ ನೀವು ಉದಾಹರಣೆ ಮಂಗಳೂರೊಳಗೆ ನೋಡ್ತೀರಿ, ರಿಷಬ್ ಶೆಟ್ಟಿ ಈಗ ಪ್ಯಾನ್ ಇಂಡಿಯಾ ಪಿಕ್ಚರ್ ಮಾಡಕತ್ತಾರಂದ್ರೆ ಅವ್ರ ಜನ ಆ ತುಳು ಪಿಕ್ಚರ್ ಮಾಡಿದಾಗ ಅವ್ರನ್ನ ಎತ್ತಿ ಹಿಡಿತಾರೆ. ಹಂಗೆ ನಮ್ಮ ಉತ್ತರ ಕರ್ನಾಟಕದ ಪಿಕ್ಚರ್ ಬಂದಾಗ ನೀವೆಲ್ಲರೂ ಸೇರಿ ಎತ್ತಿ ಹಿಡಿದ್ರು ಅಂತಂದ್ರೆ ಉತ್ತರ ಕರ್ನಾಟಕದಿಂದನೂ ಒಬ್ಬ ಹೀರೋ ಬರಲಿ ಅಂತ ನನ್ನ ಆಸೆ. ಯಾಕಪ್ಪ ಅಂತಂದ್ರೆ ಎಲ್ಲರೂ ನಾವು ಆ ಕಡೆಯವ್ರಿಗೆ ಇಲ್ಲ, ನಾನು ಅವ್ರ ಫ್ಯಾನ್ ಒಪ್ಕೊಂತೀನಿ. ಆದ್ರೆ ನನಗೊಂದೇನು ಬೇಜಾರಪ್ಪ ಅಂದ್ರೆ ಇಷ್ಟು ದೊಡ್ಡ ಉತ್ತರ ಕರ್ನಾಟಕ ನಮ್ದು TRP ಅವ್ರದ್ದು ಬರೋದ ಪೂರ್ತಿ ಉತ್ತರ ಕರ್ನಾಟಕದಿಂದ. ಆದ್ರೂ ಇಲ್ಲಿ ಆರ್ಟಿಸ್ಟಿಗೆ ಅಲ್ಲಿ ಬೆಲೆ ಇಲ್ಲಾರ್ದಾಗ ಅದು ಒಂದು ಸ್ವಲ್ಪ ನೋವಾಗುತ್ತೆ ನನಗೆ. ಅದಕ್ಕೋಸ್ಕರ ಇಲ್ಲಿ ಕಲಾವಿದ್ರು ಏನಾದರೂ ಒಂದು ಪಿಕ್ಚರ್ ಮಾಡಿದಾಗ ದಯವಿಟ್ಟು ಅವ್ರು ನಿಮ್ಮ ಮನೆ ಮಕ್ಕಳು ಅಂತೇಳಿ ಅವರಿಗೆ ಪ್ರೋತ್ಸಾಹ ನೀಡ್ರಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ಪಿಕ್ಚರು ಚಂದ್ರಹಾಸ ಅಂತೇಳಿ ಪ್ರಪ್ರಥಮ ಬಾರಿಗೆ ನಾಯಕ ನಟನಾಗ ಅದ್ರಾಗ ನಡ್ಸಕತ್ತೀನಿ. ಇಷ್ಟು ಥ್ಯಾಂಕ್ಸ್ ಅಣ್ಣ.
ಅದು ಇನ್ನೊಂದು 2-3 ತಿಂಗಳೊಳಗೆ ರಿಲೀಸ್ ಆಗೋದೈತಿ. ಇಷ್ಟು ದಿವಸ ರಂಗಭೂಮಿ ಒಳಗೆ ನಿಮ್ಮ ಮನಿ ಮಗ, ನಿಮ್ಮ ಅಣ್ಣ, ನಿಮ್ಮ ತಮ್ಮ ಅಂತ ಹೆಂಗೆ ನನಗೆ ಆಶೀರ್ವಾದ ಮಾಡಿರಿ, ಮುಂಬರೋ ಎಲ್ಲ ಟೀಚರ್ಗಳಿಗೂ ನಿಮ್ಮ ಮನಿ ಮಗ ಅಂತೇಳಿ ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಕೈ ಮುಗಿದು ಬಿಡ್ಕೊಂತೀನಿ ಕಲಾಭಿಮಾನಿಗಳೇ. ಮತ್ತೊಮ್ಮೆ ಮಗದೊಮ್ಮೆ ಅದನ್ನ ಹೇಳ್ತೀನಿ, ಯಾಕೆ ಇದನ್ನ ಒಳ್ಳ ಹೇಳ್ತೀವಪ್ಪ ಅಂತಂದ್ರೆ ಈ ಜಾಗ ಹೊಸದು. ಯಾಕಂದ್ರೆ ಅಲ್ಲೆಲ್ಲ ಮೊದಲು ಒಂದೊಂದು ಜಾಗ ಫಿಕ್ಸ್ ಒಬ್ಬೊಬ್ರು ಇರ್ತಿದ್ವು. ಆದ್ರೆ ಈಗ ಕಲಾಭಿಮಾನಿಗಳು ಬಂದ್ರಂದ್ರೆ ಅವ್ರಿಗೆ ಕನ್ಫ್ಯೂಸ್ ಆಗತೈತಿ, ಯಾವ ಕಂಪ್ನಿ ಎಲ್ಲದವಂತ ಯಾರಿಗೂ ಗೊತ್ತೇ ಆಗಿಲ್ಲ. ಅದಕ್ಕೆ ಜಗತ್ತು ಆಮೇಲೆ ನಾಟಕದ್ದು ನೀವು ಪ್ರಚಾರ ಮಾಡಿದ್ರೆ ತಮಗೆ ಕಲಾವಿದರಿಗೆ ಅನ್ನ ಹಾಕಿದ ಪುಣ್ಯ ತಮಗೆ ತಟ್ಟುತ್ತ ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ರಂಗಭೂಮಿ. ಅದೇ ಹೇಳಿಬಿಟ್ರು ಸ್ವಾಮಿ ವಿವೇಕಾನಂದರು, ಎತ್ತೇಳೋ ಭಾರತೀಯ ಅಂತ. ಎತ್ತ ಬಿಟ್ರಿ ಒಬ್ಬೊಬ್ರು ತಿಪ್ಪ್ಯಾಗ ನಾಯಿ ಕೊಡಿ ಎದ್ದಂಗ ಪುತು 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 ಅಂತ ಹೇಳಿ. ಇಂತಿಂತ ಖತರ್ನಾಕ್ ನನ್ನ ಮಕ್ಳು ಹುಟ್ಟತಾರಂತ ಅವ್ರಿಗೆ ಮುಂಚೆನೆ ಗೊತ್ತಿತ್ತಂದ್ರೆ ಅವ್ರು ಹೇಳ್ತಿದ್ದೀರಿ ಬಿತ್ಕೋರು ಖತರ್ನಾಕ್ ನನ್ನ ಮಕ್ಕಳ ಅಂತ ಹೇಳಿ. ಥ್ಯಾಂಕ್ಸ್ ಅಣ್ಣ, ಇಷ್ಟೇ ಬರುದಣ್ಣ, ನಮ್ಮ ಅವರದು ಧ್ವನಿ ನನಗೆ ಬರಲ್ಲ. ಥ್ಯಾಂಕ್ಸ್ ಅಣ್ಣ. ಇದೊಂದು ಡೈಲಾಗ್ ಮ್ಯಾಚ್ 501 ರೂಪಾಯಿ ಕೊಟ್ಟಾರ. ಮತ್ತೆ ಯಾರು ಕೊಡಂಗಿದ್ರೆ ಇಲ್ಲೇ ಹಿಂದಿರ್ತೀನಿ ಬಂದು ಕೊಟ್ಟಿಲ್ಲ. ಬಾಳೆ ಚಕ್ಕಿಗೂ ಬಿತ್ತು. ನೀವ್ ಯಾಕೆ ನಮ್ಮನ್ನ ಅಸಹ್ಯ ಮಾಡ್ತೀರಿ? ನಾವೇ ಕಾಲಿಗೆ ಬಿಡೋನು. ನಾಳೆ ಮದುವೆ ಆಗಿದ್ದು ಅದು ವಜ್ರದ ಕಾಲುಂಗ್ರ ಹಾಕ್ತಿರಲ್ಲ, ಅದು ಹೆಬ್ಬಟ್ಟಿನ ಸೈಜ್ ನೋಡಕತ್ತಿದ್ದೆ. ನಾವ್ ಒಂದು ಸತಿ ಮದುವೆ ಆಗಿಲ್ಲ, ನಾವ್ ಎಲ್ಲ ಆಗ್ತಾರೆ ಯಾರಿಗೂ ಗೊತ್ತಪ್ಪ. ಈಗಂದ್ರೂ ಸತ್ತ ಮನ್ಯಾಗ ಮದುವೆ ಮಾಡಕ್ ಬರಲ್ಲ, 1 ತಿಂಗಳು ಬಿಟ್ಟು ಮದುವೆ ಮಾಡ್ತೀನಿ. ಯಾವಾಗಾರ ಮಾಡ್ರಿ. ನಮ್ಮೆಲ್ಲರನ್ನು ಒಂದುಗೂಡಿಸಿದ ಶ್ರೀ ಗುರು ಕಾಸ್ಕತೇಶ್ವರ